ಯಾವುದೇ ರೀತಿ ನಿಮ್ಮ ರೇಷನ್ ಕಾರ್ಡ್ಗಳಲ್ಲಿ ಅಪ್ಡೇಟ್ ಮಾಡಿಸಿರೋದಾಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ಗಳನ್ನು ನೀವು ಆನ್ಲೈನ್ ಮುಖಾಂತರ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ಒಂದು ವಿಡಿಯೋದಲ್ಲಿ ನೋಡೋಣ. ಅದೇ ರೀತಿ ಡೌನ್ಲೋಡ್ ಮಾಡಿದಂಥ ಕಾಪಿಯಲ್ಲಿ ಸ್ಪೆಸಿಮೆನ್ ಕಾಪಿ ಅಂತ ಬರುತ್ತೆ, ಅದನ್ನು ಯಾವ ರೀತಿ ರಿಮೂವ್ ಮಾಡೋದಂತ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಎಲ್ಲರಿಗೂ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಗೂಗಲ್ನಲ್ಲಿ ಆಹಾರ ಅಂತ ಸರ್ಚ್ ಮಾಡಬೇಕಾಗತ್ತೆ. ಆಹಾರ ಎಂಬುದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಫುಡ್ ಡಿಪಾರ್ಟ್ಮೆಂಟಿನ ಅಫಿಷಿಯಲ್ ವೆಬ್ಸೈಟ್ ಆಗಿದ್ದು, ಈ ಒಂದು ವೆಬ್ಸೈಟಿಗೆ ನೀವು ಬರಬೇಕಾಗತ್ತೆ. ಇಲ್ಲ ಅಂದರೆ ಡೈರೆಕ್ಟ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ, ಆ ಲಿಂಕ್ನ ಮೂಲಕ ನೀವು ಡೈರೆಕ್ಟಾಗಿ ಬರ್ಬೋದು. ಈ ರೀತಿ ಓಪನ್ ಆದಮೇಲೆ ಇಲ್ಲಿ ಈ ಸೇವೆಗಳಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಆಪ್ಷನ್ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು ಸೈಡಲ್ಲಿ ಲೆಫ್ಟ್ ಸೈಡ್ನಲ್ಲಿ ಈ ಸ್ಥಿತಿ ಅಂತ ಇದೆ. ಇದ್ರ ಮೇಲೆ ಸರ್ಚ್ ಮಾಡಿ ಇಲ್ಲಿ ತಿದ್ದುಪಡಿ ವಿನಂತಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ 3 ವಿಭಾಗಗಳನ್ನ ನೋಡ್ಬೋದು: ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ ವಿಭಾಗ. ಯಾವ ವಿಭಾಗ ನಿಮ್ಮ ಡಿಸ್ಟಿಕ್ ಯಾವ ವಿಭಾಗಕ್ಕೆ ಬರುತ್ತೆ ಅಂತೇಳಿ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ಅದನ್ನು ನೋಡೋದ್ರ ಮೂಲಕ ನೀವು ಯಾವ ವಿಭಾಗಕ್ಕೆ ಸೇರ್ತಿರಲ್ಲ ಆ ವಿಭಾಗನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿಯಾಗಿ ಅಂತ ನಿಮಗೊಂದು ವಿಂಡೋ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಪಡಿತರ ಚೀಟಿ ವಿವರ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಪಡಿತರ ಚೀಟಿ ವಿವರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ನಿಮಗೆ 2 ಆಪ್ಷನನ್ನು ನೀಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿತ್ OTP, ವಿತೌಟ್ OTP ಅಂತ. ವಿತ್ OTP ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಆ ಒಂದು ನಿಮ್ಮ ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋ ಸಲುವಾಗಿ ವಿತ್ OTP ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು RC ನಂಬರ್, ರೇಷನ್ ಕಾರ್ಡಿನ ನಂಬರನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಗೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಗೋ ಅಂತ ಕ್ಲಿಕ್ ಮಾಡಿದ ಮೇಲೆ ಮೆಂಬರ್ಸ್ ಲಿಸ್ಟನ್ನು ತೋರಿಸುತ್ತೆ. ಯಾವ ಮೆಂಬರಿಗೆ ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಮೊಬೈಲ್ ಇರುತ್ತಲ್ಲ, ಆ ಆಧಾರ್ ಕಾರ್ಡ್ ಸೀಡೆಡ್ ನಂಬರಿಗೆ ಒಂದು OTP ಬರುತ್ತೆ. ಯಾವ ಮೆಂಬರಿಗೆ ನೀವು OTPನ ಸೆಂಡ್ ಮಾಡೋಕ್ಕೆ ಇಚ್ಛಿಸ್ತಿರಲ್ಲ ಆ ಒಂದು ಮೆಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಒಂದು ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೋಕ್ಕೆ ಹೇಳುತ್ತೆ, ಇಂಗ್ಲೀಷ್ ಅಥವಾ ಕನ್ನಡ ಭಾಷೆಯನ್ನು ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇದಾದಮೇಲೆ ಒಂದು ಕ್ಯಾಪ್ಚಾನ ಕೇಳುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಪ್ಚಾನ ಎಂಟರ್ ಮಾಡಿ ಗೋ ಅಂತ ನೆಕ್ಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಆಧಾರ್ ಅಥೆಂಟಿಕೇಷನ್ಗೆ ಪರ್ಮಿಷನ್ನ ಕೇಳುತ್ತೆ. ನೋಡ್ತಾ ಇರ್ಬೋದು ನೀವು ಆಧಾರ್ ಅಥೆಂಟಿಕೇಷನ್ಗೆ ಪರ್ಮಿಷನ್ನ ಕೇಳುತ್ತೆ, ಅದನ್ನು ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಎಸ್ ಅಂತ ಕ್ಲಿಕ್ ಮಾಡಿದ ಮೇಲೆ OTP ಆಪ್ಷನನ್ನು ನಿಮಗೆ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು OTP ಆಪ್ಷನ್ನ ನಿಮಗೆ ಶೋ ಆಗುತ್ತೆ. ಈ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಮೊಬೈಲ್ಗೆ, ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ರಿಜಿಸ್ಟರ್ ಮೊಬೈಲ್ ನಂಬರ್ ಇದೆಯಲ್ಲ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಕ್ಲಿಕ್ ಮಾಡಿ ಗೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಗೋ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡಿನ ಡೀಟೇಲ್ಸ್ ಎಲ್ಲ ಇಲ್ಲಿ ನಿಮಗೆ ಕಾಣಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡ್ ಬಾಟಮ್ನಲ್ಲಿ ಪೂರ ಕೆಳಗಡೆ ಇಲ್ಲಿ ವಿವ್ RC ಡೀಟೇಲ್ಸ್, ಪಡಿತರ ಚೀಟಿ ವೀಕ್ಷಣೆ ಅಂತ ಇದೆ. ಈ ಒಂದು ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟಾಗಿ ನಿಮ್ಮ ಒಂದು RC ಕಾರ್ಡನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ನೋಡ್ತಾ ಇರ್ಬೋದು ನೀವು ಇದನ್ನು ಪ್ರಿಂಟೌಟನ್ನು ಕೊಡ್ಬೋದಾಗಿದೆ. ಇದರಲ್ಲಿ ಪ್ರಿಂಟೌಟ್ ಕೊಡಬೇಕಾದ್ರೆ ಏನು ಪ್ರಾಬ್ಲಮ್ ಅಂದರೆ ಸ್ಪೆಸಿಮೆನ್ ಕಾಪಿ ಅಂತ ಬರ್ತಾ ಇದೆ, ಇದು ಕೂಡ ಪ್ರಿಂಟೌಟ್ ಆಗುತ್ತೆ. ಸೊ ಇದನ್ನು ತೆಗೆಯೋದು, ರಿಮೂವ್ ಮಾಡೋದು ಯಾವ ರೀತಿ ಅಂತ ಹೇಳಿದರೆ ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ F12 ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ. F12 ಕ್ಲಿಕ್ ಮಾಡುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡ್ನಲ್ಲಿ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ರೀತಿ ಅಂದರೆ ಇಲ್ಲಿ ಕಂಟ್ರೋಲ್ Fನ ಕ್ಲಿಕ್ ಮಾಡೋದ್ರ ಮೂಲಕ ಒಂದು ಫೈಂಡ್ ಆಪ್ಷನ್ ಸಿಗುತ್ತೆ. ಇಲ್ಲಿ ಫೈಂಡ್ ಆಪ್ಷನ್ನಲ್ಲಿ ಸ್ಪೆಸಿಮೆನ್ ಕಾಪಿ ಅಂತ ಟೈಪ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಸ್ಪೆಸಿಮೆನ್ ಕಾಪಿ ಅಂತ ಟೈಪ್ ಮಾಡಿದ ಮೇಲೆ ಇಲ್ಲಿ ಶೋ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು ಇಮೇಜ್ ಸ್ಪೆಸಿಮೆನ್ ಕಾಪಿ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ನಿಮ್ಮ ಕೀಬೋರ್ಡ್ನಲ್ಲಿರುವ ಡೆಲೀಟ್ ಆಪ್ಷನನ್ನು ಒಂದ್ಸಲಿ ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ನೀವು ಸ್ಪೆಸಿಮೆನ್ ಕಾಪಿನ ರಿಮೂವ್ ಮಾಡ್ಬೋದಾಗಿದೆ. ಈ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡನ್ನ ಸ್ಪೆಸಿಮೆನ್ ಕಾಪಿ ವಾಟರ್ ಮಾರ್ಕ್ ಇಲ್ಲದೆ ಹಾಗೆ ನಿಮ್ಮ ಗ್ರಾಹಕರಿಗೆ ಪ್ರಿಂಟೌಟನ್ನು ತೆಗೆದುಕೊಡ್ಬೋದಾಗಿದೆ. ಈ ಒಂದು ವಿಡಿಯೋದಲ್ಲಿ ನೀಡಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಒತ್ತಿ. ಇದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಈ ಒಂದು ವಿಡಿಯೋನ